ಹಾಯ್ ಫ್ರೆಂಡ್ಸ್, ಇವತ್ತು ಮತ್ತೊಂದು ಕಥೆಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೀನಿ. ಫ್ರೆಂಡ್ಸ್, ಒಂದೂರಲ್ಲಿ ಒಬ್ಬ ರಾಜ ಇರ್ತಾನೆ. ಆ ರಾಜ ತನ್ನ ಪ್ರಜೆಗಳನ್ನು ತುಂಬ ಚೆನ್ನಾಗಿ ನೋಡ್ಕೊತಾ ಇರ್ತಾನೆ. ಪ್ರಜೆಗಳಂದರೆ ಮಕ್ಕಳು. ಯಾವುದೇ ರೀತಿ ರಾಜ್ಯದಲ್ಲಿ ಸಮಸ್ಯೆಗಳು ಉದ್ಭವ ಆಗದೇ ಇರೋ ಹಾಗೆ ಪ್ರತಿಯೊಬ್ಬರು ಅದನ್ನು ನೋಡಿಕೊಂಡು ಹೋಗಬೇಕು. ರಾಜ್ಯದ ಕೊನೆಯ ಪ್ರಜೆಯವರೆಗೂ ಎಲ್ಲ ಸೌಕರ್ಯಗಳು ಸೌಲಭ್ಯಗಳು ಇರಬೇಕು. ಎಲ್ಲರೂ ಸುಖದಿಂದ ಇರಬೇಕು. ಇದು ರಾಜನ ಒಂದು ಉದ್ದೇಶ. ಅದೇ ಪ್ರಕಾರ ರಾಜ್ಯ ತುಂಬ ಸುಭಿಕ್ಷವಾಗಿ ನಡೀತಾ ಇರುತ್ತೆ. ಯಾವುದೇ ಕುಂದು ಕೊರತೆಗಳಿರದೆ ತುಂಬ ಚೆನ್ನಾಗಿ ರಾಜ್ಯ ನಡ್ಕೊಂಡು ಹೋಗ್ತಾ ಇದೆ. ಹೀಗೆ ಎಲ್ಲ ಚೆನ್ನಾಗಿದೆ. ರಾಜನಿಗೊಂದು ಯೋಚನೆ ಬರುತ್ತೆ. ಎಷ್ಟೊಂದು ಸಮಸ್ಯೆಗಳಿದೆ, ಎಷ್ಟೊಂದು ಪ್ರಶ್ನೆಗಳಿದ್ದಾವೆ. ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ. ನಾವು ಹೇಳ್ತೀವಲ್ಲ, ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ. ಹಾಗೆ ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಸಿಗುವಂಥ ಉತ್ತರ ಇದೇನಾ? ಎಲ್ಲ ಸಮಸ್ಯೆಗಳಿಗೂ ಒಂದೇ ಉತ್ತರ ಸಿಗಬೇಕು ಅನ್ನೋದು ಅವನ ಯೋಚನೆ. ಎಲ್ಲರನ್ನೂ ಕರೆದು ಕೇಳ್ತಾನೆ. ಆಸ್ಥಾನದಲ್ಲಿ ಕೇಳ್ತಾನೆ, ಪಂಡಿತರನ್ನ ಕೇಳ್ತಾನೆ, ಸಭಿಕರನ್ನ ಕೇಳ್ತಾನೆ. ಎಲ್ಲರೂ ಯೋಚನೆ ಮಾಡ್ತಾರೆ, ಟೈಮ್ ತಗೋತಾರೆ. ಸುಮಾರು 1 ತಿಂಗಳು ಟೈಮ್ ತಗೋತಾರೆ, 2 ತಿಂಗಳು ಟೈಮ್ ತಗೋತಾರೆ. ಉತ್ತರ ಸಿಗೋದೇ ಇಲ್ಲ. ಪಂಡಿತರೆಲ್ಲ ಎಂತೆಂಥ ದೊಡ್ಡ ದೊಡ್ಡ ಗ್ರಂಥಗಳನ್ನು ಹುಡುಕ್ತಾರೆ. ಎಲ್ಲೂ ಉತ್ತರ ಸಿಗೋದಿಲ್ಲ ಫ್ರೆಂಡ್ಸ್. ಎಲ್ರಿಗೂ ಯೋಚನೆ ಆಗ್ಬಿಡುತ್ತೆ, ಇದೊಳ್ಳೆ ರಾಜ ಒಂದೊಳ್ಳೆ ಪ್ರಶ್ನೆ ಇಟ್ಬಿಟ್ನಲ್ಲಪ್ಪ ಅಂತ ಹೇಳಿ. ಕೊನೆಗೆ ಆ ರಾಜ್ಯದ ಒಂದು ಆಸ್ಥಾನದಲ್ಲಿರ್ತಕ್ಕಂಥ ಪಂಡಿತರಿಗೆ ನೆನಪಾಗುತ್ತೆ, ನಮ್ಮ ರಾಜ್ಯದಲ್ಲಿ ಒಬ್ಬ ಸಿದ್ಧಿ ಪುರುಷರಿದ್ದಾರೆ, ಆ ಬೆಟ್ಟದ ಮೇಲೆ ವಾಸ ಮಾಡ್ತಾ ಇದ್ದಾರೆ, ಹೋಗಿ ಕೇಳಿಬರೋಣ ಅಂಥೇಳಿ ಎಲ್ಲರೂ ಸೇರಿಕೊಂಡು ಅಲ್ಲಿ ಹೋಗ್ತಾರೆ. ಅವ್ರನ್ನ ಕೇಳ್ತಾರೆ. ಆಗ ರಾಜನಿಗೆ ಬಂದಿರತಕ್ಕಂತಹ ಪ್ರಶ್ನೆಗೆ, ಒಂದು ಸಮಸ್ಯೆಗೆ ಉತ್ತರವನ್ನು ಕೊಡಿ ಪ್ಲೀಸ್ ಅಂತ ಕೇಳ್ತಾರೆ. ಆಗ ಅವರು ಒಂದು ಸಣ್ಣ ನಗು ನಗ್ತಾ, ನಾನು ನಿಮಗೆ ಆ ಉತ್ತರ ಹೇಳೋಕ್ಕಾಗೋದಿಲ್ಲ, ನನ್ನನ್ನು ರಾಜರ ಹತ್ರನೇ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಹೇಳಿ ಆ ಪುರುಷರನ್ನು, ಅಂದರೆ ಸಿದ್ಧಿ ಪುರುಷರನ್ನು, ಆ ಗುರುಗಳನ್ನು ಆಸ್ಥಾನಕ್ಕೆ ಕರ್ಕೊಂಬರ್ತಾರೆ. ಅವ್ರಿಗೆ ತುಂಬ ಗೌರವ ಕೊಡ್ತಾರೆ. ಅವರಿಗೆ ಒಂದು ಅತಿಥಿ ಸತ್ಕಾರ ಮಾಡ್ತಾರೆ. ಎಲ್ಲ ಮಾಡಿ ರಾಜ ತನ್ನ ಸಮಸ್ಯೆಯನ್ನು ಹೇಳ್ತಾನೆ. ಅಂದರೆ ತನ್ನ ತಲೆಯಲ್ಲಿ ಓಡ್ತಕ್ಕಂಥ ಒಂದೇ ಒಂದು ಉತ್ತರ ಬೇಕು ಅವರಿಗೆ. ಎಲ್ಲ ಸಮಸ್ಯೆಗಳಿಗೂ ಒಂದೇ ಉತ್ತರ ಬೇಕು. ಆಗ ಏನು ಮಾಡ್ತಾರೆ, ರಾಜರಿಗೆ ಆ ಸಿದ್ಧಿ ಪುರುಷರು ಹೇಳ್ತಾರೆ, ಒಂದು ಡೈಮಂಡ್ ರಿಂಗ್ನ ಕೊಡ್ತಾರೆ. ಕೊಟ್ಟು, ಈ ಡೈಮಂಡ್ ಕೆಳಗಡೆ ಒಂದು ಚಿಕ್ಕ ಕಾಗದ ಇದೆ, ಒಂದು ಚಿಕ್ಕ ಪೇಪರ್ ಇದೆ. ಆ ಪೇಪರಲ್ಲಿ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ನೀನು ಅದನ್ನು ತೆಗಿಯೋ ಹಾಗಿಲ್ಲ. ನಿನಗೆಲ್ಲವನ್ನ ಕಳ್ಕೊಂಡು, ಅಂದರೆ ಎಲ್ಲ ನಿನಗೆ ಇದೇನು ನನ್ನ ಜೀವನ ಸಾಕಪ್ಪ ಅಂತ ಅನ್ನಿಸ್ದಾಗ ಆ ಚೀಟಿನ ಅಥವಾ ಆ ಸಣ್ಣ ಒಂದು ಚೀಟನ್ನ ತೆಗೆದು ಓಪನ್ ಮಾಡಿ ನೀನು ನೋಡಬೇಕು ಅಂತ ಹೇಳ್ತಾರೆ ರಾಜನಿಗೆ. ಆ ಉಂಗುರನ ಕೊಟ್ಟು, ನನಗೂ ಹೀಗೆ ನನ್ನ ಗುರುಗಳು ಕೊಟ್ಟಿದ್ದರು, ಸೊ ನನಗೆ ಅವತ್ತಿಂದ ಯಾವ ಪ್ರಶ್ನೆನೂ ಬರಲಿಲ್ಲ, ಯಾವ ಸಮಸ್ಯೆನೂ ಬರಲಿಲ್ಲ ಅಂತ ಹೇಳ್ತಾರೆ. ನೀನು ತಗೋ, ನಿನಗೆ ಉಪಯೋಗ ಆಗ್ಬೋದು, ಅಂಥ ಪರಿಸ್ಥಿತಿ ಬಂದಾಗ ಮಾತ್ರ ಇದನ್ನು ತೆಗಿಬೇಕು, ಸುಮ್ಮನೆ ನೀನು ತೆಗಿಬಾರ್ದು, ನನಗೆ ಮಾತು ಕೊಡು ಅಂತ ಹೇಳ್ತಾರೆ. ಅವನ ಹತ್ರ ಪ್ರಾಮಿಸ್ ತೊಗೊಂಡು ಏನು ಮಾಡ್ತಾರೆ, ಗುರುಗಳು ಹೋಗ್ತಾರೆ. ಅದೇನಪ್ಪ ಅವನ ಟೈಮ್ ಏನು ಅನಿಸುತ್ತೆ, ರಾಜ ತುಂಬ ಚೆನ್ನಾಗಿ, ಇನ್ನೂ ಚೆನ್ನಾಗಿ ರಾಜಭಾರ ಮಾಡ್ತಾನೆ, ತುಂಬ ಚೆನ್ನಾಗಿರ್ತಾನೆ, ಯಾವ ಸಮಸ್ಯೆನೂ ಅವನಿಗೆ ಬರಲ್ಲ, ಯಾವ ಕ್ವಶನೂ ಬರಲ್ಲ, ಎಲ್ಲ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇರುತ್ತೆ. ಸುಮಾರು ವರ್ಷಗಳು ಕಳೆದ್ಬಿಡುತ್ತೆ ಫ್ರೆಂಡ್ಸ್. ತುಂಬ ವರ್ಷಗಳು ಹೋಗುತ್ತೆ. ಒಂದೇ ಸಾರಿಗೆ ಇವನ ಶತ್ರು ರಾಜ್ಯದವರು ಇವನ ಮೇಲೆ ಅಟ್ಯಾಕ್ ಮಾಡ್ತಾರೆ. ನೋಡಿ, ಇವನು ತುಂಬ ಬಲಿಷ್ಠನೇ, ಅವನು ಬಲಿಷ್ಠನೇ, ಶತ್ರು ರಾಜನು ಬಲಿಷ್ಠನೇ. ಇಬ್ಬರ ಮಧ್ಯೆ ತುಂಬ ಚೆನ್ನಾಗಿ ಯುದ್ಧ ಆಗುತ್ತೆ. ಹೆಂಗಾಗುತ್ತೆ ಅಂದರೆ ಆ ಯುದ್ಧ, ಇವನು ಸೋಲ್ತಾನೆ ರಾಜ. ಯಾರು ಈ ಸಮಸ್ಯೆಗಳ ಸುಳಿಯಲ್ಲಿ ಕ್ವಶನ್ ಹಾಕಿರ್ತಾನೆ ನೋಡಿ, ಎಲ್ಲ ಸಮಸ್ಯೆಗಳಿಗೂ ಒಂದೇ ಉತ್ತರ ಸಿಗಬೇಕು, ಎಲ್ಲ ಪ್ರಶ್ನೆಗಳಿಗೂ ಒಂದೇ ಉತ್ತರ ಸಿಗಬೇಕು ಅಂತ, ಆ ರಾಜ ಸೋಲ್ತಾನೆ. ಸೋತ ತಕ್ಷಣ ಅವನೇನು ಮಾಡ್ತಾನೆ, ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಕೆ ಹೋಗ್ತಾನೆ. ಎಲ್ಲ ಒಂದು ಕಡೆ ಶತ್ರುಗಳು ಬೆನ್ನು ಹತ್ತಾರೆ ಅವನಿಗೆ. ಎಷ್ಟು ಬೆನ್ನು ಹತ್ತುತ್ತಾರೆ ಅಂದರೆ, ತಪ್ಪಿಸ್ಕೊಂಡು ತುಂಬ ಓಡ್ತಾನೆ. ಒಂದು ಕಡೆ ನಿಂತ್ಕೋತಾನೆ. ಈ ಕಡೆ ಹಿಂದೆ ಶತ್ರುಗಳು ಬರ್ತಾ ಇದ್ದಾರೆ. ಮುಂದೆ ನೋಡ್ತಾನೆ, ಒಂದು ದೊಡ್ಡ ಜಲಪಾತ. ಅವನಿಗೆ ದೊಡ್ಡ ತಲೆನೋವಾಗ್ಬಿಡುತ್ತೆ. ಕೆಳಗೆ ಬಿದ್ದರೆ ಜಲಪಾತ ಇದೆ, ಹಿಂದೆ ಶತ್ರುಗಳು. ಈಗ ಅವ್ನಿಗೆ 2 ಕಡೆಯಿಂದನೂ ಅವನು ಸಾವು. ಆವಾಗ ಅವನ ತಕ್ಷಣ ನೆನಪಾಗುತ್ತೆ, ಗುರುಗಳು ಕೊಟ್ಟಿರೋ ರಿಂಗಲ್ಲಿರ್ತಕ್ಕಂಥ ಪತ್ರವನ್ನು ತೆಗೆದು ನೋಡಬೇಕು ಅಂತ. ಆ ಪತ್ರವನ್ನು ತೆಗೆದು ನೋಡ್ತಾನೆ. ಆ ಚೀಟಿ, ಚಿಕ್ಕ ಚೀಟಿ ಅದು. ಈ ಸಮಯ ಕಳೆದು ಹೋಗುತ್ತೆ ಅಂತ. ಅವನ ಮುಖದಲ್ಲಿ ಮಂದಹಾಸ. ಅಂದರೆ ಎಲ್ಲ ಸಮಸ್ಯೆಗಳಿಗೂ ಒಂದೇ ಉತ್ತರ, ಸಮಯ ಕಳೆದು ಹೋಗುತ್ತೆ ಅಂತ.
ತಕ್ಷಣ ಅವನು ದೇವ್ರನ್ನ ಧ್ಯಾನ ಮಾಡ್ಕೊಂಡು ಅಲ್ಲೇ ಕೂತ್ಬಿಡ್ತಾನೆ. ಆ ಶತ್ರು ಸೈನ್ಯ ಬಂದಿರುತ್ತಲ್ಲ ಇವನು ಹುಡ್ಕೊಂಡು, ಅವ್ರಿಗೆ ಇವನು ಸಿಗೋದಿಲ್ಲ. ಇವನ್ನ ಹುಡ್ಕೊಂಡು ದಾರಿ ತಪ್ಪಿ ಹೋಗ್ಬಿಡ್ತಾರೆ. ಇವನು ಅಲ್ಲೇ ಕೂತಿರ್ತಾನಲ್ಲ, ಒಂದು 2-3 ದಿನ ಆದಮೇಲೆ ಅಲ್ಲಿಂದ ವಾಪಸ್ ತನ್ನ ರಾಜ್ಯಕ್ಕೆ ಬರ್ತಾನೆ. ಬಂದು ಮತ್ತೆ ಯಥಾಸ್ಥಿತಿ ತನ್ನ ಸೈನ್ಯವನ್ನು ಕಟ್ತಾನೆ. ಎಲ್ಲ ಮಾಡಿಕೊಂಡು ಅದೇ ಶತ್ರು ಮೇಲೆ ಅವನು ಅಟ್ಯಾಕ್ ಮಾಡ್ತಾನೆ. ಇವನ ಮೇಲೆ ಏನು ಅಟ್ಯಾಕ್ ಮಾಡಿರ್ತಾರಲ್ಲ, ಆ ರಾಜನ ಮೇಲೆ ಅಟ್ಯಾಕ್ ಮಾಡಿ ಜಯ ಗಳಿಸ್ತಾನೆ. ಒಳ್ಳೆ ಸಮೃದ್ಧವಾದಂತಹ ರಾಜ್ಯವನ್ನು ನಡೆಸೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಹೀಗೆ ಎಲ್ಲ ರೀತಿಯಿಂದ ಒಳ್ಳೆ ರೀತಿಯಿಂದ ರಾಜ್ಯಭಾರ ನಡೆಸ್ತಾ ತುಂಬ ಖುಷಿಯಾಗಿರ್ತಾನೆ. ಅವನ ಸಂತೋಷಕ್ಕೆ ಕೊನೆಯೇ ಇಲ್ಲ. ಹೀಗೆ ಅವನು ಸಂತೋಷವಾಗಿದ್ದಾಗ ಸಡನ್ನಾಗಿ ಅವನ ರಿಂಗ್ ಏನಾಗುತ್ತೆ, ಆ ಸಿಂಹಾಸನಕ್ಕೆ ಬಡಿದ್ಬಿಡುತ್ತೆ. ಆ ಸಿಂಹಾಸನಕ್ಕೆ ಬಡಿದ ತಕ್ಷಣ ಅದರಲ್ಲಿರೋ ಚಿಕ್ಕ ಮತ್ತೆ ಕೆಳಗೆ ಬಿದ್ದುಬಿಡುತ್ತೆ. ಕೆಳಗೆ ಬಿದ್ದ ತಕ್ಷಣ ಮತ್ತೆ ಅವನಿಗೆ ಮುಖದಲ್ಲಿರೋ ಸಂತೋಷ ಸಂಭ್ರಮ ಕಳೆದೋಗ್ಬಿಡುತ್ತೆ. ಯಾಕೆಂದರೆ ಅದರಲ್ಲಿರ್ತಕ್ಕಂಥ ವಿಷಯ ಒಂದೇ ಒಂದು ವಾಕ್ಯ ಅಲ್ವಾ, ಈ ಸಮಯ ಕಳೆದು ಹೋಗುತ್ತೆ ಅಂತ. ಅವನಿಗೆ ಒಂಥರ ಭಯ ಸ್ಟಾರ್ಟ್ ಆಗುತ್ತೆ. ಯಾಕೆಂದರೆ ಇಷ್ಟು ದಿವಸ ತುಂಬ ಸಂತೋಷವಾಗಿ ಸುಖವಾಗಿರ್ತಾನೆ. ದಿಢೀರಂತ ಈ ಸಮಯ ಕಳೆದೋಗುತ್ತೆ ಅಂದ ತಕ್ಷಣ ಈ ಸಂತೋಷ ಮತ್ತೆ ಹೋಗ್ಬಿಡುತ್ತೇನೋ ಅನ್ನೋ ಆತಂಕ ಪ್ರಾರಂಭ ಆಗುತ್ತೆ. ಆಗ ಅವನು ಸಪ್ಪಗಾಗ್ಬಿಡ್ತಾನೆ. ಹೀಗೆ ಮಕ್ಕಳೇ, ಸಮಯ ಯಾವತ್ತೂ ಒಂದೇ ಥರನಾಗಿರೋದಿಲ್ಲ. ಇವತ್ತು ಕಷ್ಟ, ನಾಳೆ ಸುಖ, ಅದ್ರ ಮುಂದೆ ಮತ್ತೆ ಕಷ್ಟ. ಬೆಳಕು ಕತ್ತಲು ಹೇಗೆ ನಾವು ದಿನಂಪ್ರತಿ ನೋಡ್ತೀವೋ ಹಾಗೆ ಕಷ್ಟ ಸುಖಗಳು ಪ್ರತಿದಿನ ನಮ್ಮನ್ನು ಹಿಂಬಾಲಿಸ್ಕೊಂಡು ಬರುತ್ತೆ. ಸೊ ಯಾವುದೇ ಬಂದ್ರೂ ಎಲ್ಲವನ್ನ ಸಮಾನವಾಗಿ ಸ್ವೀಕರಿಸಬೇಕು ಅನ್ನೋದು ಈ ಕಥೆಯ ಅರ್ಥ. ಅಂದರೆ ಕಷ್ಟ ಸುಖಗಳನ್ನು ನಾವು ಪ್ರತಿದಿನ ಎದುರಿಸ್ತಾ ಬಾಳಿದಾಗ ಖಂಡಿತ ಒಂದಿಲ್ಲ ಒಂದಿನ ನಮಗೆ ಜಯ ಸಿಕ್ಕೇ ಸಿಗುತ್ತೆ. ಹಾಗೆ ಅಂಥ ಸಮಸ್ಯೆಗಳನ್ನು ಎದುರಿಸೋ ಶಕ್ತಿ ಕೂಡ ನಮಗೆ ಬರುತ್ತೆ ಅನ್ನೋದನ್ನು ನಾವಿಲ್ಲಿ ತಿಳ್ಕೊಬೋದು ಮಕ್ಕಳೇ. ಸೊ ಹೀಗೆ ಈ ಕತೆ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ಮತ್ತೊಂದು ಕಥೆಯೊಂದಿಗೆ ಸಿಗೋಣ. ಹಾಗೆಯೇ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ. ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಮತ್ತೆ ಸಿಗೋಣ. ನಮಸ್ತೆ.